ಸ್ವಲ್ಪ ಅಶೋಕ್ ಅವರ ಇದು ಕೇಳಿದ್ ಸ್ವಲ್ಪ ಅವರು ಏನು ಒಂದು ಪ್ರಸ್ತಾವನೆ ಮಾಡಿದ್ದಾರೆ ಸ್ವಲ್ಪ ಎಲ್ಲ ನಮ್ಮ ಇರಿಗೇಷನ್ ಅವರೆಲ್ಲ ಸ್ವಲ್ಪ ಕೇಳಬೇಕು. ಇರಿಗೇಷನ್ ಹಿರಿಯರು ಅವ್ರೇನು ಪ್ರಸ್ತಾವನೆ ಮಾಡಿದ್ದಾರೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗುಲ್ಬರ್ಗ ಎಲ್ಲ ನೀರಾವರಿ ಇರೋ ಕಡೆ ಇದೊಂದು ಬಹಳ ಮೇಜರ್ ಸಮಸ್ಯೆ. ಐ ಫುಲ್ಲಿ ಅಗ್ರಿ ವಿತ್ ಹಿಮ್. ಎಲ್ಲೂ ಟೇಲ್ ಎಂಡ್ಗೆ ನೀರು ಹೋಗ್ತಾ ಇಲ್ಲ. ಏನಾಗಿದೆ, ನೀರನ್ನ ಪಂಪ್ ಮಾಡಿಬಿಟ್ಟು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಬಿಡ್ತಾ ಇದ್ದೀವಿ. 50% ಮೇಲೆ ನೀರು ಹೋಗ್ತಾ ಇಲ್ಲ. ಮೊನ್ನೆ ಕೂಡ ಇದ್ರ ಬಗ್ಗೆ ದೊಡ್ಡ ವ್ಯಾಪಕ ಚರ್ಚೆ ಮಾಡಿದ್ದೀನಿ. ಈಗ ನಾವು ಎತ್ತಿನೊಳೆ ಎಕ್ಸಾಂಪಲ್, ಎತ್ತಿನೊಳೆ ಮಾಡ್ತಾ ಇದ್ದೀವಿ. ಎತ್ತಿನೊಳೆ 25,000 ಕೋಟಿ ಈಗಾಗಲೇ ಖರ್ಚಾಗಿದೆ. ನನಗೆ ಭಯ ಆಗ್ತಾ ಇದೆ, ನಮ್ಮ ಶಾಸಕರುಗಳಿಗೂ ಭಯ ಆಗ್ತಾ ಇದೆ. ತುಮಕೂರು ನೀರು ಬಿಟ್ಟು ಸ್ಟೇಜಲ್ಲಿ ಇಲ್ಲ. ಈಗ ನಾವೇನಾರು ಅಲೋ ಮಾಡಿಬಿಟ್ರೆ ಇರೋದು ಪ್ರಾಜೆಕ್ಟ್ ಒಂದು 2 ತಿಂಗಳು ಮಾತ್ರ ನೀರು ತೆಗಿಯೋಕೆ ಅವಕಾಶ. ಮಿಕ್ಕಿದೆಲ್ಲ ಈಗೆಲ್ಲ ಪಂಪ್ ಇದಕ್ಕೇನೆ ಕ್ಯಾನಲ್ಗಳಿಗೆಲ್ಲ ಬೋರ್ಗಳನ್ನ ಹಾಕ್ಬಿಡ್ತಾರೆ, ಸೈಫನ್ ಮಾಡ್ತಾರೆ, ನೀರು ಮೋಟ್ರ್ಗಳು ಹಾಕ್ಬಿಡ್ತಾರೆ, ತೆಗೆದು ಬಿಡ್ತಾರೆ. ಹಂಗೆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಏನಾಗಿದೆ, ಅದು ಆ ಪ್ರಾಜೆಕ್ಟ್ ಆಗಿದೆ. ಹೆಚ್ಚು ಕಮ್ಮಿ 90% ನೀರೆಲ್ಲ ಕಂಪ್ಲೀಟ್ ಅಲ್ಲಿ ಹೋಗೋಷ್ಟೊತ್ತಿಗೆ ಸೈಫನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ಕ್ರಮ ಕೈಗೊಳಿಸಿ ಅಂತ ಹೇಳಿದ್ರೆ ಆಫೀಸರ್ ಏನು ಮಾಡೋಕ್ಕಾಗಲ್ಲ. ನಾವು ಲೋಕಲ್ ಲೀಡರ್ಸು, ಪಾಲಿಟಿಷಿಯನ್ಸು ನಾವು ಒಂದು ತೀರ್ಮಾನ ಮಾಡಬೇಕು. ಚಾನಲ್ ಮಾಡೋದು ಏನಕ್ಕೋಸ್ಕರ, ನೀರು ಕೆಳಗಡೆವರೆಗೂ ಟೈಲ್ ಎಂಡ್ವರೆಗೂ ನೀರು ಹರಿಬೇಕು. ಅದಕ್ಕೆ ನಾವು ನಮ್ಮ ಶಾಸಕರು, ನಾವು ನಮ್ಮ ರೈತರಿಗೆ ನಿಯಂತ್ರಣ ಮಾಡಬೇಕು. ತಾವು ಹೇಳೋದಾದ್ರೆ, ತಾವೆಲ್ಲ ಒಪ್ಪೋದಾದ್ರೆ ಇನ್ನೊಂದು ವಾರದಲ್ಲೇ ಐ ವಿಲ್ ಬ್ರಿಂಗ್ ಎ ಬಿಲ್. ನಾನು ಇದನ್ನ ಎಕ್ಸಾಮಿನ್ ಮಾಡಿದ್ದೀನಿ, ಯಾವ ರೀತಿ ನಿಯಂತ್ರಣ ಮಾಡಬೇಕು, ಏನು ಮಾಡಬೇಕು ಅಂತ. ಆ ನೀರು ಟೈಲ್ ಎಂಡ್ ಅಲ್ಲ, 50% ನೀರು ಹೋಗ್ಲಿಲ್ಲ ಅಂತಂದ್ರೆ ನಾವು ಪ್ರಾಜೆಕ್ಟ್ ಮಾಡಿ ಏನು ಸುಖ. ಆಮೇಲೆ ನೀರನ್ನ ಲಿಫ್ಟ್ ಮಾಡ್ತಾ ಇದೀವಿ. ನಾವು ಲಿಫ್ಟ್ ಮಾಡಿಬಿಟ್ಟು ಯಾವುದೋ ತುಂಬುವಂತ ಯೋಜನೆಗೆ ನಾವು ಕಳಿಸ್ತಾ ಇದೀವಿ.